ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಮಾಡೋವಂಥ 2 ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಎರಡೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಈ ಹಬ್ಬಗಳ ಟೈಮಲ್ಲಿ ವಿಶೇಷವಾಗಿ ಮಾಡೋವಂಥದ್ದು. ಈ ತೊಗರಿಬೇಳೆ ಒಬ್ಬಟ್ಟಿನ ಥರನೇ ಕಡಲೆಬೇಳೆ ಒಬ್ಬಟ್ಟು ಅಷ್ಟೇ ತುಂಬಾ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಮಾಮೂಲಾಗಿ ನಾವು ಏನು ತುಪ್ಪ ಹಾಲು ಉಪಯೋಗಿಸ್ಕೊತೀವಿ ಆ ಥರ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ಈ ಒಬ್ಬಟ್ಟಿನ ಸಾರು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಇದು ಹೇಗೆ ಅಂದರೆ ಎಲ್ಲರಿಗೂ ಒಂಥರ ಎಮೋಷನ್ ಇದು ನಮ್ಮಲ್ಲಿ. ಮೊದಲು ಈ ಒಬ್ಬಟ್ಟು ಮಾಡೋದಕ್ಕೆ 2 ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಆ 2 ಕಪ್ ಕಡಲೆಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನು ನೀರು ಹಾಕಿಬಿಟ್ಟು ಒಂದು 3 ಗಂಟೆ ಕಾಲ ಇದನ್ನು ನೆನೆಯೋಕ್ಕೆ ತೆಗೆದಿಟ್ಬಿಡೋಣ. ಒಂದು 3 ಗಂಟೆ ಕಾಲ ಆದಮೇಲೆ ಈ ಬೇಳೆನೆಲ್ಲ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು 2-3 ಸಲ. ಈ ಥರ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಮೇಲೆ ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ತೊಗರಿಬೇಳೆ ಆದರೆ ಹಾಗೆ ಬೇಯಿಸಬೇಕು, ಕಡಲೆಬೇಳೆ ಆದರೆ ಏನು ಕರ್ಗೋಗಲ್ಲ, ಧೈರ್ಯವಾಗಿ ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು. ಬೇಳೆನೆಲ್ಲ ಸೇರಿಸ್ಬಿಟ್ಟು ಬೇಳೆ ಎಲ್ಲ ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿ 4 ವಿಷಲ್ಲು ಕೂಗಿಸ್ಕೊಳ್ಳೋಣ. ಈಗ ಒಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ 1/4 ಕಪ್ಪು ಚಿರೋಟಿ ರವೆ ಸೇರಿಸ್ಕೊಳ್ಳೋಣ. ಮೈದಾ ಎಲ್ಲ ಏನು ಅವಶ್ಯಕತೆ ಇಲ್ಲ. 1.5 1/4 ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಕಣಕಕ್ಕೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, 1-2 ಚಿಟಿಕೆಯಷ್ಟು, ಹಾಗೆಯೇ 1-2 ಚಿಟಿಕೆಯಷ್ಟು ಅರಿಶಿನ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ. ಇದನ್ನೆಲ್ಲ ಸೇರಿಸ್ಬಿಟ್ಟು ಕೈಯಿಂದ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಆಮೇಲೆ ಸ್ವಲ್ಪನೇ ನೀರು ಸೇರಿಸಿ ಮೃದುವಾಗಿ ಆಗೋ ಥರ ಕಲಿಸ್ಕೊಳ್ಬೇಕು. ಯಾಕಂದರೆ ಆಮೇಲೆ ಆ ರವೆ ಎಲ್ಲ ಉಬ್ಬಿ ದಪ್ಪ ಆಗುತ್ತೆ ನೀರು ಹೀರ್ಕೊಂಡು, ಅದಕ್ಕೋಸ್ಕರ ಈ ಥರ ಇರಬೇಕು ಫಸ್ಟು ಕನ್ಸಿಸ್ಟೆನ್ಸಿ. ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು ಸ್ವಲ್ಪ ನಾದಿ ಇದನ್ನು ಪಕ್ಕ ಇಟ್ಕೊಳ್ಳೋಣ. ಮಧ್ಯನೂ 1-2 ಸಲ ನಾದ್ಕೊಳ್ಬೇಕು ಹದ ಬರೋಕ್ಕೆ. ಈಗ ಕುಕ್ಕರೆಲ್ಲ ಆರಿ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿದ್ರೇ ಗೊತ್ತಾಗ್ತಾ ಇದೆ ಕರೆಕ್ಟಾಗಿ ಬೆಂದಿದೆ ಹದವಾಗಿ ಅಂತ. ಆದರೂ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ತುಂಬ ಏನಾದರೂ ಗಟ್ಟಿ ಇದ್ದರೆ ಇನ್ನೊಂದು ಸಲ ಬೇಯಿಸ್ಕೊಳ್ಬೇಕು ಇನ್ನೊಂದು ಸ್ವಲ್ಪ. ಇವಾಗ ಇದು ಹದವಾಗಿದೆ. ಇದನ್ನು ಜರಡಿ ಸಹಾಯದಿಂದ ಶೋಧಿಸ್ಕೊಂಡ್ಬಿಡೋಣ. ಅಂದರೆ ಆ ಕಟ್ಟೆಲ್ಲ ಕೆಳಗಡೆ ಬರೋ ಥರ ಕ್ಲೀನಾಗಿ ಶೋಧಿಸ್ಕೊಳ್ಳೋಣ. ಈ ಕಟ್ಟಲ್ಲೇ ಸಾರು ಮಾಡೋದು. ಈಗ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ 2 ಕಪ್ ಬೇಳೆ ತೊಗೊಂಡಿದ್ವಿ, ಅದೇ ಕಪ್ಪಲ್ಲೇ 2 ಕಪ್ಪು ಬೆಲ್ಲ. ತುಂಬ ತೊಗೊಳ್ಬೇಕು ಬೆಲ್ಲ, ಯಾಕಂದರೆ ಕಡಲೆಬೇಳೆ ಸ್ವಲ್ಪ ಸಿಹಿ ಕೇಳುತ್ತೆ, ಅದಕ್ಕೋಸ್ಕರ. ಒಂದು ಅರ್ಧ ಕಪ್ ನೀರು ಸೇರಿಸಿ ಈ ಬೆಲ್ಲನ ಕರಗಿಸ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಕರಗಿಸಿ ಇದನ್ನು ಸಹ ಪಕ್ಕ ತೆಗೆದಿಟ್ಕೊಳ್ಳೋಣ. ಈಗ ಒಂದು ದಪ್ಪ ತಳದ ಪಾತ್ರೆಗೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಹಾಗೆಯೇ ಕರಗಿಸಿದ್ದ ಬೆಲ್ಲನೂ ಸಹ ಒಂದು ಜರಡಿ ಸಹಾಯದಿಂದ ಶೋಧಿಸ್ಕೊಂಡ್ಬಿಡೋಣ ಕ್ಲೀನಾಗಿ. ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಇದಾಗುತ್ತೆ ಅಂತ. ಎಲ್ಲ ಸಮಯದಲ್ಲೂ ಒಂದೇ ಥರ ಬೆಲ್ಲ ಸಿಗಲ್ವಲ್ಲ, ಅದಕ್ಕೋಸ್ಕರ. ಈಗ ಒಂದು ಅರ್ಧ ಕಪ್ಪಷ್ಟು ಹಸಿಕಾಯಿ ತುರಿ ಸೇರಿಸ್ಕೊಳ್ಳೋಣ. ಇದನ್ನು ಸಣ್ಣ ಮಧ್ಯಮ ಉರಿನಲ್ಲಿ ಕೈ ಆಡ್ಕೊತಾ ಬರಬೇಕು. ಅಂದರೆ ಇದೆಲ್ಲ ಸ್ವಲ್ಪ ನೀರಾಗಿ ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಈಗ ಈ ಹದ ಬಂದಾಗ ಇದಕ್ಕೆ ಒಂದು 5-6 ಏಲಕ್ಕಿ, ಆಮೇಲೆ ಜಾಯಿಕಾಯಿ ಒಂದು ಸ್ವಲ್ಪ ಜಾಯಿಕಾಯಿ, ಕಾಳುಮೆಣಸು ಒಂದು 7-8, ಒಂದು 1/4 ಟೀ ಸ್ಪೂನ್ ಒಣಶುಂಠಿ ಪುಡಿ ಮತ್ತು 1-2 ಚಿಟಿಕೆಯಷ್ಟು ಉಪ್ಪು. ಇದನ್ನು ನುಣ್ಣಗೆ ಕುಟ್ಬಿಟ್ಟು ಸೇರಿಸ್ಕೊಳ್ಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕಾಳುಮೆಣಸು ಮತ್ತು ಶುಂಠಿ ಪುಡಿನ ಬಿಟ್ಬಿಡ್ಬೋದು, ಬಟ್ ಜೀರ್ಣಕಾರಿ ಅದು ಬೇಳೆಗೆ, ಅದಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಂಡಿರೋದು. ಈ ವಾಯು ಎಲ್ಲ ತಡೆಯುತ್ತೆ, ಅದಕ್ಕೋಸ್ಕರ. ಇದನ್ನು ಮತ್ತೆ ಅದೇ ಥರನೇ ಸಣ್ಣ ಮಧ್ಯಮ ಉರಿನಲ್ಲಿ ಈ ಪುಡಿನೂ ಸೇರಿಸ್ಬಿಟ್ಟು ಕೈ ಆಡ್ಕೊತಾ ಬರಬೇಕು. ತುಂಬ ಗಟ್ಟಿಯಾಗೋವರೆಗೂ ಇದನ್ನು ಕೈ ಆಡ್ಕೊಳ್ಬಾರ್ದು. ಅಂದರೆ ನಾವು ತೊಗರಿಬೇಳೆ ಹೂರಣ ಮಾಡ್ತೀವಲ್ಲ ಅಷ್ಟು ಗಟ್ಟಿಯಾಗೋವರೆಗೂ ಕೈ ಆಡಬಾರ್ದು. ನೋಡಿ ಈ ಥರ ಹದ ಬಂದಾಗ ನಿಲ್ಲಿಸ್ಬಿಡ್ಬೇಕು, ಆರಕ್ಕೆ ತೆಗೆದಿಟ್ಬಿಡಬೇಕು. ಯಾಕೆಂದರೆ ಕಡಲೆಬೇಳೆ ರುಬ್ಬಿದ ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ, ಆರಿದ ಮೇಲೆ ಗಟ್ಟಿಯಾಗತ್ತೆ, ಅದಕ್ಕೋಸ್ಕರ. ಈಗ ಇದೆಲ್ಲ ಆರಿ ತಣ್ಣಗಾದ ಮೇಲೆ ಇದನ್ನು ಸ್ವಲ್ಪನೇ ಮಿಕ್ಸರ್ ಜಾರಿಗೆ ಸೇರಿಸಿ ರುಬ್ಕೊಳ್ಬೇಕು. ಎಲ್ಲ ಒಂದೇ ಸಲ ಸೇರಿಸಿದ್ರೆ ನುರಿಯಲ್ಲ, ಅದಕ್ಕೋಸ್ಕರ. ನೀರು ಹಾಲು ಎಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಸ್ವಲ್ಪನೇ ಹಾಕಿ ಇದನ್ನು ರುಬ್ಬಿ ಎಲ್ಲನೂ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಈ ಥರ ಎಲ್ಲ ತೆಗೆದಿಟ್ಕೊಂಡ್ಮೇಲೆ ನೋಡಿ ಹೂರಣದ ಹದ ಈ ಥರ ಇರಬೇಕು. ಅಂದರೆ ನಾವು ಕಣಕ ಯಾವ ಹದ ಇರುತ್ತೆ ಹೂರಣನೂ ಅಷ್ಟೇ ಮೃದುವಾಗಿ ಇರಬೇಕು, ಅದಕ್ಕೋಸ್ಕರ. ನೋಡಿ ಸರಿಯಾಗಿದೆ ಇವಾಗ. ಈಗ ಇದನ್ನು ಪಕ್ಕ ತೆಗೆದಿಟ್ಕೊಳ್ಳೋಣ.
ಈಗ ಈ ಕಣ್ಕನೂ ಅಷ್ಟೇ ಅವಾಗವಾಗ ಒಂದು 2-3 ಸಲ ನಾದಿ ಹದ ಮಾಡ್ಕೊಳ್ಬೇಕು. ಅಂದರೆ ಕೈಗೆ ಅಂಟದಿರ ಇರೋ ಅಷ್ಟು ಇದನ್ನು ನಾದ್ಕೊಳ್ಬೇಕು. ನಾದವಾಗ ಕೈಗೆ ಅಂಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಬೇಕು. ತುಂಬ ಎಣ್ಣೆ ಸೇರಿಸಬಾರ್ದು. ತುಂಬ ಎಣ್ಣೆ ಸೇರಿಸಿದ್ರೂ ಇದು ಬೈಂಡಿಂಗ್ ಆಗಲ್ಲ ಹೂರಣಕ್ಕೆ, ನಾರಂಗೆ ಬರಲ್ಲ ಮುಚ್ಚೋವಾಗ. ಅದಕ್ಕೋಸ್ಕರ ನೋಡಿ ಈ ಥರ. ಈಗ ಇದು ಕರೆಕ್ಟಾಗಿದೆ ನೋಡಿ. ಈ ಥರ ತೆಗೆದ್ರೆ ಈ ಥರ ಬರಬೇಕು, ಹಾಗೆ ಅಂಟ್ಕೋಬಾರ್ದು. ಆ ಹದ ಬರೋವರೆಗೂ ನಾದ್ಕೊಳ್ಬೇಕು. ಈಗ ಈ ಒಬ್ಬಟ್ಟು ಹಾಳೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಒಂದಕ್ಕೆ ಸವರ್ಕೊಂಡ್ರೆ ಸಾಕು, ಆಮೇಲೆ ಪದೇ ಪದೇ ಏನು ಸವರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಒಂದು ಸ್ವಲ್ಪ ಕಣಕ ಹಾಕಿ ಈ ಥರ ಕೈಯಲ್ಲಿ ಅಗಲ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಹೂರಣ ಇಟ್ಬಿಟ್ಟು, ಹೂರಣದ ಉಂಡೆ ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಕಣಕ ತಗೊಂಡ್ರೆ ಸಾಕಾಗುತ್ತೆ. ಈ ಥರ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಉಂಡೆ ಮಾಡ್ಕೊಳ್ಬೇಕು, ಎಲ್ಲ ಕಡೆ ಮುಚ್ಕೊಳ್ಳೋ ಥರ. ಆಮೇಲೆ ಇಟ್ಬಿಟ್ಟು ಕೈಯಲ್ಲಿ ಒಂದು ಸ್ವಲ್ಪ ಇದನ್ನು ತಟ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಬೇಕು. ಒಂದಕ್ಕೆ ಸವರ್ಕೊಂಡ್ರೆ ಸಾಕಾಗುತ್ತೆ, ಆಮೇಲೆ ಆ ಪೇಪರಲ್ಲಿರೋ ಎಣ್ಣೆನೇ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಈ ಹಾಳೆಗೂ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡಿರಬೇಕು. ಆಮೇಲೆ ಇದನ್ನು ನಿಧಾನಕ್ಕೆ ಈ ಥರ ಸಾಗಿಸ್ಕೊತಾ ಬರಬೇಕು. ಎಲ್ಲೆಲ್ಲಿ ದಪ್ಪ ಇದೆ ನೋಡಿಕೊಂಡು ಎಲ್ಲ ಕಡೆಯೂ ಒಂದೇ ಥರ ಸೈಜ್ ಬರಬೇಕು. ಆ ಥರ ಒಂದು ಕಡೆ ದಪ್ಪ ತೆಳು ಆಗಬಾರ್ದು. ಆ ಥರ ನೋಡಿಕೊಂಡು ಎಲ್ಲೆಲ್ಲಿ ದಪ್ಪ ಇದೆ ಅಲ್ಲೆಲ್ಲ ಈ ಥರ ರೌಂಡಾಗಿ ಮಾಡ್ಕೊಳ್ಬೇಕು ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಸುಲಭ ಈ ವಿಧಾನದಲ್ಲಿ ಮಾಡಿದರೆ ನೋಡಿ. ಇವಾಗ ಈ ಮೇಲ್ಗಡೆದು ತೆಗೆದುಬಿಡೋಣ. ಈಗ ಈ ತಟ್ಟಿರೋ ಅಂಥ ಒಬ್ಬಟ್ಟನ್ನು ಚೆನ್ನಾಗಿ ಕಾದಿರೋ ಅಂಥ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಬೇಕು ಒಂದಕ್ಕೆ, ಮೊದಲನೇದಕ್ಕೆ. ಆಮೇಲೇನು ಎಣ್ಣೆ ಸವರೋ ಅವಶ್ಯಕತೆ ಇಲ್ಲ. ಈ ಥರ ಹಾಕಬೇಕು. ಈ ಥರ ತವದ ಮೇಲೆ ಹಾಕಿದ ಮೇಲೆ ಒಂದು ಕಡೆ ಎಲ್ಲ ಬೆಂದಬೇಕು ನೋಡಿ. ಗೊತ್ತಾಗುತ್ತೆ, ಕಲರ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ಈ ಥರ ಎಲ್ಲ ಕಲರ್ ಚೇಂಜ್ ಆದಾಗ ಇದನ್ನು ಮುಗ್ಚಾಕಬೇಕು ಇನ್ನೊಂದು ಕಡೆ ಬೇಯೋಕ್ಕೆ. ಉರಿ ಮಾತ್ರ ತುಂಬ ಜಾಸ್ತಿ ಇಟ್ಕೋಬಾರ್ದು, ಸೀದೋಗ್ಬಿಡತ್ತೆ. ನೋಡಿಕೊಂಡು ನಾವು ಒಂದು ಮಾಡೋಕ್ಕೆ ಒಂದು ಬೇಯಿಸೋಕ್ಕೆ ಆ ಥರ ಹದ ನೋಡ್ಕೊಂಡು ನಾವೇ ಸೆಟ್ ಮಾಡ್ಕೊಳ್ಬೇಕು. ಆ ಥರ ಮಾಡ್ಕೊಂಡು ಎರಡೂ ಕಡೆ ಬೇಯಿಸಿ ತೆಗೆದಿಟ್ಕೊಳ್ಬೇಕು ನೋಡಿ. ಇನ್ನೂ ಒಂದು ಸಹ ಹಾಕ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ಇದು ಅಷ್ಟೇ, ಈ ಥರ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆಗೆ ತಿರುವಾಕ್ಕೊಳ್ಬೇಕು. ಉರಿ ಮಾತ್ರ ನೋಡ್ಕೋಬೇಕು, ನಾವೇನೇ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಒಬ್ಬಟ್ಟನ್ನು ಮಾಡಿ ತೆಗೆದಿಟ್ಕೊಂಡ್ರೆ ಕಡಲೆಬೇಳೆ ಒಬ್ಬಟ್ಟು ತಯಾರಾಯಿತು. ಈ ಸಾರು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನಾವು ಈ ಹಬ್ಬದ ದಿವಸ ಒಬ್ಬಟ್ಟು ಮಾಡಿದಾಗ ಈ ಒಬ್ಬಟ್ಟು ಸಾರು ಇಲ್ದಿರ ಇದ್ದರೆ ಆ ಒಂದು ಊಟನೇ ಪೂರ್ತಿ ಅಲ್ಲ ಅಂತ, ಅಷ್ಟು ನಮಗೆ ಇಷ್ಟ ಆಗುತ್ತೆ ಇದು. ಇದನ್ನು ಮಾಡೋದಕ್ಕೆ ನಾವು ಕಟ್ಟು ತೆಗೆದಿಟ್ಕೊಂಡಿರ್ತೀವಲ್ಲ, ಆ ಕಟ್ಟಿಗೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ಅಂದರೆ ಕಟ್ಟಿಗೆ ಅನುಗುಣವಾಗಿ. ಕಡಲೆಬೇಳೆಯಲ್ಲಿ ಕಟ್ಟು ಜಾಸ್ತಿ ಬರಲ್ಲ, ಅದಕ್ಕೋಸ್ಕರ ಒಂದು ಕಡಲೆಬೇಳೆ ಗಾತ್ರದ ಇಂಗು, ಅದನ್ನು ಅಷ್ಟೇ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇಂಗನ್ನ ಒಂದು ಸ್ವಲ್ಪ ನೀರಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಸಾರಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಆಮೇಲೆ ಇಷ್ಟು ದಪ್ಪ ಹೂರಣ. ಈ ಹೂರಣ ಹಾಗಾಗಿ ಹಾಕಿದರೆ ಅದು ಗಟ್ಟಿಯಾಗಿಬಿಡುತ್ತೆ, ಉಂಡೆ ಉಂಡೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕೈಯಲ್ಲಿ ಚೆನ್ನಾಗಿ ಕಿವುಚಿಬಿಡಬೇಕು. ಈ ಹೂರಣದಲ್ಲಿ ಏಲಕ್ಕಿ ಅಂಶ ಎಲ್ಲ ಇರೋದ್ರಿಂದ ಅದೆಲ್ಲ ವಾಸನೆ ಆಗಲ್ವಾ ಹಾಗೆ ಅಂತ, ಬಟ್ ಅದೇನೇ ರುಚಿ ಇದಕ್ಕೆ. ಆ ಪರಿಮಳನೇ ಒಳ್ಳೆ ರುಚಿ ಕೊಡೋದು. ಈಗ ಒಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಒಂದು ಕರಿಬೇವು ಒಂದೆಷ್ಟು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕುದಿಸ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷ ಕುದ್ರೆ ಸಾಕಾಗುತ್ತೆ. ಚೆನ್ನಾಗಿ ಕುದಿಬೇಕು ಈ ಥರ. ಒಂದು 2ರಿಂದ 3 ನಿಮಿಷ ಕುದ್ದ ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಪಕ್ಕ ತೆಗೆದಿಟ್ಬಿಡೋಣ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಒಗ್ಗರಣೆ ಸೌಟಿಗೆ. ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಒಂದೇ ಒಂದು ಒಣಮೆಣಸಿನ್ಕಾಯಿ, ಒಂದಷ್ಟು ಕರಿಬೇವು ಹಾಕ್ಬಿಟ್ಟು ಇದನ್ನು ಈ ಒಂದು ಸಾರಿಗೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಈಗ ಈ ಒಬ್ಬಟ್ಟಿನ ಸಾರು ಸಹ ತಯಾರಾಯಿತು. ಈ ಒಂದು ಹಬ್ಬಗಳಲ್ಲೆಲ್ಲ ಮಾಡೋವಂತಹ ಈ ಕಡಲೆಬೇಳೆ ಒಬ್ಬಟ್ಟು ಮತ್ತು ಈ ಒಬ್ಬಟ್ಟಿನ ಸಾರು, ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.